ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಜಂಪ್ ಆಗಿದೆ ನೋಡಿ. ಹಾವು ಏನಿಯ ಆಟ ನಡೀತಾ ಇರುವಂತದ್ದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಿ. ಇಷ್ಟು ದಿನ ರೇಟ್ ಕಮ್ಮಿ ಇತ್ತು, ಈಗ ಮತ್ತೆ ಜಂಪ್ ಆಗಿದೆ. ಚಿನ್ನದ ಬೆಲೆಯಲ್ಲಿ ಇಂದು 3,000 ರೂಪಾಯಿ ಜಂಪ್. ಸತತ ಎರಡನೆಯ ದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾಣಿಸ್ತಾ ಇದೆ. ಬೆಳಿಗ್ಗೆಯಿಂದ 3,000 ರೂಪಾಯಿ ಏರಿಕೆ ಆಗಿದೆ. ಶುದ್ಧ ಬೆಳ್ಳಿಯ ಬೆಲೆಯಲ್ಲೂ ಮತ್ತೆ ಏರಿಕೆ. ಚಿನ್ನ ಮತ್ತು ಬೆಳ್ಳಿ ಎರಡು ಒಂದೇ ರೇಟಲ್ಲಿ ಸಾಕ್ತಾ ಇರುತ್ತೆ. ಮತ್ತೆ ನೋಡಿ, 2,50,000 ಸನಿಹಕ್ಕೆ ಬೆಳ್ಳಿ. ಇಂದು ಕೆಜಿ ಬೆಳ್ಳಿ ಬೆಲೆ 2,43,000. ಬೆಳಿಗ್ಗೆ 2,37,000 ರೂಪಾಯಿ ಇತ್ತು. ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳ ಏರಿಳಿತಕ್ಕೆ ಯಾಕೆ ಹಿಂಗೆ ಅನ್ನುವಂಥ ಪ್ರಶ್ನೆ ಬಂದ್ಬಿಟ್ಟಿದೆ ಜನಗಳಲ್ಲಿ. ಇದು ಗ್ಲೋಬಲ್ ಇನ್ವೆಸ್ಟರ್ಗಳಿಗೂ ಕೂಡ ನಿಲುಕದ ಪ್ರಶ್ನೆ ಆಗಿದೆ ನೋಡಿ. ಮುಂದಿನ ದಿನಗಳಲ್ಲಿ ಬಂಗಾರದ ದರ ಮತ್ತಷ್ಟು ಜಂಪ್ ಆಗುವಂತ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಹಾವು ಏನಿಯ ಆಟ. ಬಟ್ ಕೆಲವೊಂದಿಷ್ಟು ಇನ್ವೆಸ್ಟರ್ಸ್ ಎಲ್ಲ ಹೇಳ್ತಾರೆ ಆಗ್ಬೋದು ಅಂತ. ಈಗ ಸದ್ಯಕ್ಕೆ ಚಿನ್ನದಲ್ಲಿ 3,000 ರೂಪಾಯಿ ಏರಿಕೆಯನ್ನ ಕಾಣಿಸಿದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,53,000 ರೂಪಾಯಿ. ಬೆಳಿಗ್ಗೆಯಿಂದ 3,000 ರೂಪಾಯಿ ಜಂಪ್ ಆಗಿದೆ ಚಿನ್ನದ ಬೆಲೆಯಲ್ಲಿ. ಈಗ ಬೆಳ್ಳಿಯಲ್ಲೂ ಸಹಿತ ಮತ್ತೆ 2,50,000 ಸನಿಹಕ್ಕೆ ಕೆಜಿ ಬೆಳ್ಳಿ ಇರುವಂಥದ್ದು. ಅಂದರೆ ಇಂದು ಕೆಜಿ ಬೆಳ್ಳಿ ಬೆಲೆ 2,43,000. ಬೆಳಿಗ್ಗೆ 2,37,000 ರೂಪಾಯಿ ಇತ್ತು. ಈಗ 2,43,000 ರೂಪಾಯಿ ಆಗಿದೆ. 1,40,000ಕ್ಕೆ ಬಂಗಾರ ಇತ್ತು. 10 ಗ್ರಾಂ 24 ಕ್ಯಾರೆಟ್ 10 ಗ್ರಾಂ ಬಂಗಾರ 1,40,000ಕ್ಕೆ ಹೀಗೆ ಒಂದು ವಾರದ ಹಿಂದೆ. ಈಗ ಮತ್ತೆ ದಿಢೀರಂತ ಏರಿಕೆ 1,53,000ಕ್ಕೆ ಬಂದು ನಿಂತಿದೆ 10 ಗ್ರಾಂ ಚಿನ್ನ. ಇನ್ನು ಬೆಳ್ಳಿ 2,43,000 ರೂಪಾಯಿ. 2,37,000 ರೂಪಾಯಿ ಕೆಜಿ ಬೆಳ್ಳಿ ಇತ್ತು. ಈಗ 2,43,000 ರೂಪಾಯಿ. ಗ್ಲೋಬಲ್ ಇನ್ವೆಸ್ಟರ್ಸ್ಗಳು ಕೂಡ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ತಗೋಬೇಕಪ್ಪ, ಹೇಗೆ ಅನ್ಕೊಂಡು ನಾವು ಇದಕ್ಕೆ ಇನ್ವೆಸ್ಟ್ ಮಾಡಬೇಕು. ರೇಟ್ ಜಾಸ್ತಿ ಇದೆ ಅಂತ ಇನ್ವೆಸ್ಟ್ ಮಾಡಿದ್ವಿ ಅಂತ ಅಂದರೆ ದಿಢೀರಂತ ಇಳಿಕೆ ಆಗುತ್ತೆ, ಅಲ್ಲಿ ಲಾಸ್ ಆಗುತ್ತೆ. ಶೇರ್ಪೇಟೆಯಲ್ಲಿ ಕಮ್ಮಿ ಇದೆ ಅಂತ ಇನ್ವೆಸ್ಟ್ ಮಾಡದೇ ಇದ್ರೆ ದಿಢೀರಂತ ಏರಿಕೆ ಆಗುತ್ತೆ. ಇನ್ವೆಸ್ಟ್ ಮಾಡಲಿಲ್ಲ ಅನ್ನುವಂಥ ಪಶ್ಚಾತ್ತಾಪ ಮತ್ತೊಂದು ಕಡೆ. ಸೊ ಹಾಗಾಗಿ ಏನು ಮಾಡಬೇಕು, ಯಾವ ರೀತಿಯಾದಂಥ ಡಿಸಿಷನ್ ತಗೋಬೇಕು ಗೊತ್ತೇ ಆಗ್ತಿಲ್ಲ ಈ ಚಿನ್ನ ಮತ್ತು ಬೆಳ್ಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಗ್ರಾಹಕರಿಗೂ ಕೂಡ ಒಂದು ಕಡೆ ಟೆನ್ಷನ್ನು. ಚಿನ್ನ ಬೆಳ್ಳಿ ಕಮ್ಮಿ ಆಗಿದೆ, ಈಗಲೇ ತೆಗೆದುಕೊಂಡು ಬಿಡೋಣ ಅನ್ನುವಂಥ ಒಂದಿಷ್ಟು ಪ್ಲ್ಯಾನಿಂಗ್ಸಲ್ಲಿ ಇದ್ದಂಥವ್ರಿಗೆ ಮತ್ತೆ ಒಂದು ರೀತಿಯಾಗಿ ಮತ್ತೊಂದು ಗೊಂದಲವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಬೆಳ್ಳಿಯಲ್ಲಿ ನೋಡಿ ಬೈ ಪ್ರಾಡಕ್ಟ್ಸ್ಗಳು ಹೆಚ್ಚಾಗ್ತಾ ಇದೆ. ಅಂದರೆ ಬೆಳ್ಳಿಯಲ್ಲಿ ಈ ಹಿಂದೆ ಬೆಳ್ಳಿಯನ್ನು ಒಂದು ಲೋಹವಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು, ಬೆಳ್ಳಿಯನ್ನು ಒಂದು ಆಭರಣಗಳಿಗೆ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಕೆಲವೊಂದಿಷ್ಟು ಬಟ್ಟೆಗಳಿಗೂ ಕೂಡ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೋಮ್ ಪ್ರಾಡಕ್ಟ್ಸ್ಗಳಾಗಿ ತುಂಬ ಬಳಕೆಗಳಾಗ್ತಾ ಇದ್ದಾವೆ. ಹೀಗೆ ಎಲ್ಲ ರೀತಿಯಾಗಿ ಪ್ರಾಡಕ್ಟ್ಸ್ಗಳ ಪ್ರೊಡಕ್ಷನ್ ಈಗ ಜಾಸ್ತಿ ಆಗಿದೆ ಅದರದ್ದು. ಹಾಗಾಗಿ ಬೆಳ್ಳಿ ನಿರಂತರವಾಗಿ ಅದು ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಇನ್ನು ಚಿನ್ನನೂ ಸಹಿತ ಅದೇ ದಾರಿಯಲ್ಲಿ, ಚಿನ್ನದ ದಾರಿಯಲ್ಲಿ ಕೂಡ ಬೆಳ್ಳಿ ಸಾಗ್ತಾ ಇದೆ. ಈ ಹಿಂದೆ ನೋಡಿ, ಬಂಗಾರ ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಚಿನ್ನನ ಅದು ತೆಗೆದುಕೊಂಡು ಹಾಕೊಂಡ್ಬಿಡೋಣ ಮೈ ಮೇಲೆ ಅನ್ನುವಂಥದ್ದು ಮಿಡಿಲ್ ಕ್ಲಾಸ್ ಮತ್ತು ಬಡವರ ಒಂದು ಆಸೆಗಳು, ಕನಸುಗಳು ಆಗಿತ್ತು. ಬಟ್ ಈಗ ಚಿನ್ನ ಅಲ್ಲ, ಬೆಳ್ಳಿನೂ ಕೂಡ ಕೊಂಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಗ್ರಾಹಕರು ಬಂದು ನಿಂತಿದ್ದಾರೆ. ಬಟ್ ಸದ್ಯಕ್ಕೆ ಇರುವಂಥ ಬೆಲೆಯಿಂದ ಗ್ಲೋಬಲ್ ಮಾರ್ಕೆಟ್ ಶೇಕ್ ಆಗ್ತಾ ಇದೆ.